ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಒನ್ ಆಫ್ ದ ಲೆಸನ್ ಫ್ರಮ್ 8th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. 8ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತಿದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ದ ಲೆಸನ್ ತಲಕಾಡಿನ ವೈಭವ. Okay, so this lesson is a little bit lengthier one. ಅದಕ್ಕೆ we are going to do it in a parts. This is the first part of a Talakaadina vaibhava. Before starting with the lesson, I request you all to take out your textbook ತಗೊಳ್ಳಿ, pencil ತಗೊಳ್ಳಿ, eraser ತಗೊಳ್ಳಿ, earphone ಹಾಕೊಳ್ಳಿ and sit in a quiet place. We'll start with the first part of Talakaadina vaibhava. ಈ ಪಾಠವನ್ನ ಬರೆದಿರೋದು ಹಿರೇಮಲ್ಲೂರು ಈಶ್ವರನ್. The story is written by ಹಿರೇಮಲ್ಲೂರು ಈಶ್ವರನ್. ಸೊ ಇದು ತಲಕಾಡು. ತಲಕಾಡು ಅಂದರೆ ಇಟ್ಸ್ ಅ ಪ್ಲೇಸ್ ನೇಮ್. ಓಕೆ, ವೈಭವ ಇಸ್ ಅ ಗ್ಲೋರಿ, ದ ಗ್ಲೋರಿ ಆಫ್ ಅ ತಲಕಾಡು. ಓಕೆ, ಸೊ ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ದಿಸ್ ಲೆಸನ್ ನೇಮ್. ಓಕೆ, ಸೊ ವಿಲ್ ಕಮ್ ಟು ದ ಲೆಸನ್. ಲೆಸನಲ್ಲಿ ಫಸ್ಟ್ ವಿ ಹ್ಯಾವ್ ಅ ಸ್ಮಾಲ್ ಬಾಕ್ಸ್ ಇದೆ. ವಿಲ್ ಜಸ್ಟ್ ಲುಕ್ ಇನ್ ಟು ದಟ್. ಬೇಸಿಕಲಿ ಇದೇನಾಗುತ್ತೆ, ದಿಸ್ ಈಸ್ ಅ ಕೈಂಡ್ ಆಫ್ ಸ್ಟೋರಿ ವಿಚ್ ವಿಲ್ ಟಾಕ್ ಅಬೌಟ್ ದ ಹಿಸ್ಟ್ರಿ ರಿಲೇಟೆಡ್ ಇರ್ಬೋದು, ಏನಂತಾರೆ ದ ಪೊಲಿಟಿಕಲ್ ರಿಲೇಟೆಡ್ ಪಾರ್ಟ್ ಆಫ್, ಆ್ಯಂಡ್ ಇಟ್ ವಿಲ್ ಟಚ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ದಟ್ ಪ್ಲೇಸ್. ಓಕೆ, ನಾವು ಇಂದು ಧಾರ್ಮಿಕ ಭಾವನೆ, ಧಾರ್ಮಿಕ ಇಸ್ ಅ ರಿಲಿಜಿಯಸ್ ಎಮೋಷನ್, ಫೀಲಿಂಗ್, ಭಾವನೆ ಇಸ್ ಅ ಫೀಲಿಂಗ್ ಆರ್ ಎಮೋಷನ್, ಪ್ರಕೃತಿ ವೀಕ್ಷಣೆ, ಪ್ರಕೃತಿ ಇಸ್ ಅ ನೇಚರ್, ವೀಕ್ಷಣೆ ಇಸ್ ಅ ಸೈಟ್. ಓಕೆ, ಇಟ್ಸ್ ಅ ನೇಚರ್ ಸೈಟ್ ಸೇಯಿಂಗ್, ಶೈಕ್ಷಣಿಕ ಅರಿವು, ಎಜುಕೇಷನಲ್ ಪರ್ಪಸ್, ಎಜುಕೇಷನಲ್ ನಾಲೆಡ್ಜ್, ಮನೋರಂಜನೆ, ಎಂಟರ್ಟೈನ್ಮೆಂಟ್ ಮೊದಲಾದ ಉದ್ದೇಶಗಳಿಂದ ವಿತ್ ಅ ಮಲ್ಟಿಪಲ್ ಪರ್ಪಸ್, ಉದ್ದೇಶ ಆಸ್ ಅ ಪರ್ಪಸ್, ದೇಶ ವಿದೇಶಗಳ ಪ್ರವಾಸ ಕೈಗೊಂಡು. ಸೊ ವಿ ಟ್ರಾವೆಲ್, ಪ್ರವಾಸ ಇಸ್ ಅ ಟ್ರಾವೆಲ್, ವಿ ಟ್ರಾವೆಲ್ ನೇಷನ್ ಆ್ಯಂಡ್ ಫಾರಿನ್, ಫಾರಿನ್ ಇಸ್ ಅ ವಿದೇಶ, ದೇಶ ಆಸ್ ಅ ನೇಷನ್, ವಿ ಟ್ರಾವೆಲ್ ನೇಷನ್ ವೈಡ್ ಆರ್ ಇಂಟರ್ನ್ಯಾಷನಲ್ ವೈಡ್, ವಿ ಟ್ರಾವೆಲ್ ಫಾರ್ ಲೋಕಾನುಭವ ಪಡೆಯುತ್ತಿದ್ದೇವೆ. ವಿ ಗೆಟ್ ಒನ್ ಆರ್ ದ ಅದರ್ ಫೀಲಿಂಗ್, ಒನ್ ಆರ್ ದ ಅದರ್ ಎಕ್ಸ್ಪೀರಿಯನ್ಸ್ ಆಫ್ ದ ವರ್ಲ್ಡ್. ಲೋಕ ಇಸ್ ಅ ಸೊಸೈಟಿ ಆರ್ ದ ವರ್ಲ್ಡ್, ಅನುಭವ ಇಸ್ ಅ ಎಕ್ಸ್ಪೀರಿಯನ್ಸ್. ತಾವು ಪಡೆದ ಅನುಭವಗಳನ್ನು ಬರೆದು ಕಥಾರೂಪದಲ್ಲಿ ಪ್ರಕಟಿಸಿ ಇತರರಿಗೂ ಮಾರ್ಗದರ್ಶನವಾಗುವಂತೆ ಮಾಡುವ ಕಾರ್ಯವನ್ನು ಕೆಲ ಸಾಹಿತಿಗಳು, ಕವಿಗಳು ಮಾಡುತ್ತಾ ಬಂದಿದ್ದು ಇಂದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಕಥನವು ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆದಿದೆ. ಸೊ ಐ ಟೆಲ್ ಯು ಇನ್ ಬ್ರೀಫ್. ಪ್ರವಾಸ ಕಥನ, ಸೊ ದಿಸ್ ಇಸ್ ಒನ್ ಆಫ್ ದ ಪ್ರವಾಸ ಕಥನ ವಿಚ್ ಈಸ್ ಕಾಲ್ಡ್ ಆಸ್ ಅ ಟ್ರಾವೆಲ್ ರಿಲೇಟೆಡ್ ಆರ್ಟಿಕಲ್. ಓಕೆ, ಇಟ್ಸ್ ಅ ಟ್ರಾವೆಲ್ ಸ್ಟೋರೀಸ್ ಬೇಸಿಕಲಿ. ಸೊ few poets ಇರ್ಬೋದು and few authors, they travel a lot and they are very much into the travel writing. ಸೊ ನಿಮ್ಮಲ್ಲಿ ಯಾರಿಗಾದರೂ ಇವಾಗ ಇಫ್ ಯು ಗೋ ಟು ಸಮ್ ಪ್ಲೇಸ್, ಯು ವುಡ್ ಲೈಕ್ ಟು ಡಿಸ್ಕ್ರೈಬ್ ಅಬೌಟ್ ದಟ್ ಪ್ಲೇಸ್, ಯು ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ದಟ್ ಪ್ಲೇಸ್. ಸೊ ದಟ್ ಈಸ್ ಅ ಕೈಂಡ್ ಆಫ್ ಏನಂತಾರೆ the gesture that you have. And few people, they may not be interested in travel writing, they might be interested in the story writing or science fiction. But whoever writes his travel stories are called, those stories are called as a pravasa kathana in Kannadadalli. Okay, in Kannada Sahitya, in Kannada literature, this has become a very famous one in a very recently. ಇದು ವಾಚಕರಿಗೆ ಪ್ರವಾಸದ ಪರೋಕ್ಷ ಮಾಹಿತಿ. ವಾಚಕರು ಅಂದರೆ ದ ಒನ್ ಹೂ ರೀಡ್ಸ್ ಇಟ್. ಸೊ ಫಾರ್ ದೆಮ್, ಇಫ್ ಐ ಆಮ್ ರೀಡಿಂಗ್ ದಿಸ್ ಸ್ಟೋರಿ, ಐ ಫೀಲ್ ದಟ್ ಪ್ಲೇಸ್, ಐ ಕ್ಯಾನ್ ಇಮ್ಯಾಜಿನ್ ದಟ್ ಪ್ಲೇಸ್ ಥ್ರೂ ದ ಆಥರ್. So that's how the author will describe those stories. It's very important in the travel related stories. Okay, so I would be very happy if you can send me any of the travel related story that you have traveled, especially in Kannadadalli. ಚಿಕ್ಕದಾಗಿ 4 to 5 lines idru parvagilla. Write something about the place which you love to travel, or you loved it when you traveled to that place. ಅದರ ಬಗ್ಗೆ ಬರೆದು you can send it to yashaswikannadavaani@gmail.com. ಈ ಪ್ರವಾಸ ಸಾಹಿತ್ಯವನ್ನು ಸ್ಥಳೀಯ ಪ್ರವಾಸ, ದೇಶಿ ಪ್ರವಾಸ ಮತ್ತು ವಿದೇಶಿ ಪ್ರವಾಸವೆಂದು 3 ಭಾಗಗಳಾಗಿ, 3 ಭಾಗ ಇಸ್ ಅ 3 parts. ಸೊ ದಿಸ್ ಪ್ರವಾಸ ಕಥನ ಇಸ್ ಬೇಸಿಕಲಿ ಡಿವೈಡೆಡ್ ಇಂಟು 3 parts. ಸ್ಥಳೀಯ ಪ್ರವಾಸನ ಲೋಕಲಿ ವೆನ್ ಯು ಗೋ ಟ್ರಾವೆಲ್, ಸೊ ಇನ್ ಅಂಡ್ ಅರೌಂಡ್ ದ ಬ್ಯಾಂಗ್ಳೂರ್. ದೇಶಿ ಪ್ರವಾಸ ಇನ್ ಅಂಡ್ ಅರೌಂಡ್ ದ ನೇಷನ್. ವಿದೇಶಿ ಪ್ರವಾಸ, ಫಾರಿನ್ ಟ್ರಾವೆಲಿಂಗ್. ಓಕೆ, ಸೊ ಈ ಥರ ಪಾರ್ಟ್ಸ್ ಇದೆ. ಇಟ್ಸ್ ವೆರಿ ಕಾಮನ್ ನೌ ಡೇಸ್, ಯು ನೋ ವೆರಿ ವೆಲ್ ಅಬೌಟ್ ದ ಟ್ರಾವೆಲಿಂಗ್ ಅಲ್ಲ. ಎಸ್, ಪ್ರಕೃತ ಪ್ರವಾಸ ಕಥನವು, ಪ್ರಕೃತ ಅಂದರೆ ದ ಕರೆಂಟ್ಲಿ ವಿಟ್ ಎವರ್ ಇಸ್ ಗಿವನ್ ದ ಟ್ರಾವೆಲ್ ರಿಲೇಟೆಡ್ ರೈಟಿಂಗ್ ದಿಸ್ ಒನ್, ಸ್ಥಳೀಯ ಪ್ರವಾಸವಾಗಿದ್ದು. ಸೊ ಇನ್ ಅಂಡ್ ಅರೌಂಡ್ ಕರ್ನಾಟಕದಲ್ಲಿ ಇಟ್ಸ್ ಬಿನ್ ಹ್ಯಾಪನಿಂಗ್. ಓಕೆ, ತಲಕಾಡಿನ ಸಾಮಾಜಿಕ ರಾಜಕೀಯ, ತಲಕಾಡಿನ ಬಗ್ಗೆ ಸಾಮಾಜಿಕದ ಸೋಷಿಯಲ್ ಇನ್ಫಾರ್ಮೇಷನ್, ರಾಜಕೀಯ ಪೊಲಿಟಿಕಲ್ ಇನ್ಫಾರ್ಮೇಷನ್, ಧಾರ್ಮಿಕ ದ ರಿಲಿಜಿಯಸ್ ಇನ್ಫಾರ್ಮೇಷನ್, ಸ್ಥಳ ಪುರಾಣ ದ ಹಿಸ್ಟ್ರಿ ಆಫ್ ದ ಪ್ಲೇಸ್, ಎಲ್ಲದರ ಬಗ್ಗೆ ಸಮಗ್ರ ಇತಿಹಾಸ, ದ ಕಂಪ್ಲೀಟ್ ಹಿಸ್ಟ್ರಿ ಆಫ್ ದಟ್ ಪ್ಲೇಸ್ ಈಸ್ ಬೀನ್ ಗಿವನ್ ಟು ದ ರೀಡರ್ಸ್ ಇನ್ ದಿಸ್ ಪ್ರವಾಸ ಕಥನ.
Okay, so idu the entrance one. So now we'll come to the lesson. I'm really sorry about that background noise. Any one of you, have you been to Talakaadu? If yes, comment section will raise ಮಾಡಿ. I have been when I was in my school, probably in my 9th grade or 8th grade probably. So we had a school excursion ittu. We've been to many places and one of those places is Talakaadu. ಸ್ಟಾರ್ಟ್ ಮಾಡೋಣ. 1950 1950 ಇಸವಿಯ ಅಕ್ಟೋಬರ್ ತಿಂಗಳು. ಸೊ ಇಟ್ಸ್ ಸಚ್ ಅ ಓಲ್ಡ್ ಸ್ಟೋರಿ ಅಲ್ವಾ. ನಾವು 2023 ಇವಾಗ. ಸೊ ದ ಸ್ಟೋರಿ ಯಾವಾಗ 1950. ಐ ವಾಸ್ ನಾಟ್ ಬಾರ್ನ್ ಅಟ್ ದಟ್ ಟೈಮ್. 1950 ಅಕ್ಟೋಬರ್ ತಿಂಗಳು, ದ ಸೇಮ್ ಮಂತ್. ಇವನ್ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ ಇನ್ ಅಕ್ಟೋಬರ್ ಎಂಡ್. ಮಂಗಳವಾರ 20ನೇ ತಾರೀಕು. ಮಂಗಳವಾರ ಇಸ್ ಅ ಟ್ಯೂಸ್ಡೇ, 20ನೇ ತಾರೀಕು. ದ ಡೇಟೆಡ್ 20. ಶಿವನ ಸಮುದ್ರ ಪ್ರವಾಸಿಗರ ನಿಲ್ ಮನೆಯಲ್ಲಿ, ಅಂಡರ್ಲೈನ್ ಆಲ್ ದೀಸ್ ಡೇಟ್ಸ್. ಮತ್ತೆ ಇದು ಶಿವನ ಸಮುದ್ರದಲ್ಲಿ ಪ್ರವಾಸಿಗರ ನಿಲಯ, ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು, ಪ್ರವಾಸಿಗರು ಅಂದರೆ ಟೂರಿಸ್ಟ್. ಸೊ ನಿಲ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೇನೆ. ಸೊ ದ ಆಥರ್ ಇಸ್ ಸೇಯಿಂಗ್ ಐ ಆಮ್ sitting in this particular place and I'm writing about this travel. ಈ ದಿನದ ಪಯಣ. So about this day travel, I'm writing the information. Vivara is the information. I'm writing about this ಅಂತ the author is saying. Okay, ಎಲ್ಲೋಯ್ತು? ಸಾರಿ ಒಂದು ನಿಮಿಷ ಮಿಸ್ ಮಾಡಿದೆ ನಾನು. ಓಕೆ, ಈಗ ರಾತ್ರಿ 12. ಸೊ ರಾತ್ರಿ ನೈಟ್ 12 o'clock ಹೊಡೆದು 15 ನಿಮಿಷವಾಗಿದೆ. ಅಂದರೆ 12:15 ಆಗಿದೆ. 12 ಆಗಿ 15 minutes ಆಗೋಯ್ತು. ಇಟ್ಸ್ ಬೀನ್ 15 minutes ಆಫ್ಟರ್ 12:15 ಆಗಿದೆ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಅರೌಂಡ್ ಮೀ ದ ಎಂಟೈರ್ ವರ್ಲ್ಡ್ ಇಸ್ ಸ್ಲೀಪಿಂಗ್. ಅರೌಂಡ್ ಮೀ, ಸುತ್ತಣ ಅಂದ್ರೆ ಅರೌಂಡ್ ಮೀ ದ ಎಂಟೈರ್ ವರ್ಲ್ಡ್ ಇಸ್ ಸ್ಲೀಪಿಂಗ್. ನನ್ನ ಬಳಿ, ವಿತ್ ಮೀ, ಈ ತಂಗು ಮನೆಯಲ್ಲಿ, ಇನ್ ದಿಸ್ ಗೆಸ್ಟ್ ಹೌಸ್, ನನ್ನ ಗೆಳೆಯರು, ಮೈ ಫ್ರೆಂಡ್ಸ್, ಕನ್ನಡದ ಯಾತ್ರಿಕರು, ದ ಟೂರಿಸ್ಟ್ ಆಫ್ ಕನ್ನಡ ಟೂರಿಸ್ಟ್, ಮಲಗಿಕೊಂಡಿದ್ದಾರೆ. ದೇ ಆರ್ ಸ್ಲೀಪಿಂಗ್. ಇಂದು ದಿನವೆಲ್ಲ, ದ ಹೋಲ್ ಡೇ ಟುಡೇ, ಅಲೆದು ವಿ ಕೆಪ್ಟ್ ವ್ಯಾಂಡ್ರಿಂಗ್. ಅವರು ದಣಿದು, ಸೊ ದೇ ಆರ್ ಟಯರ್ಡ್ ಬೈ ವ್ಯಾಂಡ್ರಿಂಗ್, ನಿದ್ದೆ ಹೋಗಿದ್ದಾರೆ. ಸೊ ದೇ ಆರ್ ಸ್ಲೆಪ್ಟ್. ಓಕೆ, ಅಲೆಯೋದು ಅಂದರೆ ವ್ಯಾಂಡರ್ ಮಾಡೋದು, ದಣಿಯೋದು ಅಂದರೆ ಇಟ್ಸ್ ಗೆಟಿಂಗ್ ಟಯರ್ಡ್. ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ಸೊ ಶಿವನ ಸಮುದ್ರ ಇಸ್ ಒನ್ ಆಫ್ ದ ಪ್ಲೇಸ್. ಓಕೆನಾ, ಶಿವನ ಸಮುದ್ರ ಒಳ ಸೇರುವ ಮುನ್ನ, ಬಿಫೋರ್ ಗೋಯಿಂಗ್ ಟು ದ ಶಿವನ ಸಮುದ್ರ ಪ್ಲೇಸ್, ಬಾಗಿಲ ಬಳಿ, ಇನ್ ದ ನಿಯರ್ ದ ಡೋರ್, ಸುಬ್ರಹ್ಮಣ್ಯಂ, ಅಂಡರ್ಲೈನ್ ದ ನೇಮ್, ನಮ್ಮನ್ನು ಅಸ್ ವಿಶ್ವಾಸದಿಂದ, ವಿತ್ ಅಟ್ಮೋಸ್ಟ್ ಕೇರ್ ಇಂದ ಸ್ವಾಗತಿಸಿದರು. ಹಿ ವೆಲ್ಕಮ್ಡ್. ಹೂ ವೆಲ್ಕಮ್ಡ್? ಸುಬ್ರಹ್ಮಣ್ಯ. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಸೊ ನಿಲ್ಮನೆಯನ್ನ, ಸೊ ಈ ಎಂಪ್ಟಿಡ್ ದ ರೂಮ್ನ ಎಂಪ್ಟಿ ಮಾಡಿಕೊಡ್ತಾರೆ, ಗೆಸ್ಟ್ ರೂಮ್ನ. ಹಾಸಿಗೆ ಹಾಸಿಕೊಟ್ಟರು. ಈ ಆಲ್ಸೋ ಗೇವ್ ದ ಬೆಡ್. ಊಟ ಉಪಚಾರದ ಬಗೆಗೆ ಕೇಳಿದರು. ಈ ಆಸ್ಕ್ಡ್ ಅಬೌಟ್ ದ ಫುಡ್. ಫುಡ್ ಏನು ಮಾಡ್ತೀರಾ, ಹ್ಯಾವ್ ಯು ಹ್ಯಾಡ್ ಯುವರ್ ಫುಡ್, ಅವ್ರು ಊಟ ಮಾಡ್ತೀರಾ, ಎವ್ರಿಥಿಂಗ್ ಈ ಆಸ್ಕ್ಡ್ ಅಸ್. ಕೊನೆಗೆ ಹೋಗುವಾಗ, ಬಿಫೋರ್ ಗೋಯಿಂಗ್, ಗುಡ್ ನೈಟ್ ಅಂದರು. ಹಿ ಆಲ್ಸೋ ಟೋಲ್ಡ್ ಗುಡ್ ನೈಟ್. ಸುಬ್ರಹ್ಮಣ್ಯಂ ನೌಕರನೇನೋ ಹೌದು. ಸುಬ್ರಹ್ಮಣ್ಯಂ ಇಸ್ ಅ ವರ್ಕರ್. ಹೌದು, ನೌಕರ ಇಸ್ ಅ ವರ್ಕರ್. ಆದರೆ ಅವರಿತ್ತ ಸ್ವಾಗತ, ಬಟ್ ದ ವೇ ಹಿ ವೆಲ್ಕಮ್ಡ್, ವಿಶ್ವಾಸದ ನುಡಿ, ದ ವೆರಿ ಅಟ್ಮೋಸ್ಟ್ ಕೇರ್, ಸ್ಪೀಕಿಂಗ್ ದ ವರ್ಡ್ಸ್. ನೆನೆದರೆ, ಇಫ್ ಐ ರಿಮೆಂಬರ್ ದಟ್, ನಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರು. ವಿ ಆರ್ ವೆರಿ ಸ್ಮಾಲ್ ಪೀಪಲ್ ದ್ಯಾನ್ ಸುಬ್ರಹ್ಮಣ್ಯ ಎನ್ನುವುದರಲ್ಲಿ ಸಂದೇಹವಿಲ್ಲ. ದೆರ್ ಇಸ್ ನೋ ಡೌಟ್ ಇನ್ ಸೇಯಿಂಗ್ ದೀಸ್ ಲೈನ್ಸ್ ಅಂತ ದ ಆಥರ್ ಇಸ್ ಸೇಯಿಂಗ್. ಓಕೆ, ವಿಲ್ ಗೋ ಫಾರ್ ಒನ್ ಮೋರ್ ಪ್ಯಾರಾಗ್ರಾಫ್. ಎಸ್, ತಲಕಾಡಿನ ಇತಿಹಾಸದಲ್ಲಿ, ಸೊ ಇನ್ ದ ಹಿಸ್ಟ್ರಿ ಆಫ್ ಅ ತಲಕಾಡು, ಗಂಗರ ಇತಿಹಾಸ, ಗಂಗಾ ಡೈನಾಸ್ಟಿ. ಓಕೆ, ಗಂಗರ ಇತಿಹಾಸ, ದ ಹಿಸ್ಟ್ರಿ ಆಫ್ ಅ ಗಂಗಾ. ಜೈನ ಧರ್ಮದ ವಿವರಣೆ ಇದೆ. ಜೈನ್ ರಿಲಿಜನ್ ಇನ್ಫಾರ್ಮೇಶನ್ಸ್ ಆರ್ ದರ್. ಕನ್ನಡ ಸಾಹಿತ್ಯದ ಕಥನವಿದೆ. ಕನ್ನಡ ಲಿಟ್ರೇಚರ್ ಸ್ಟೋರೀಸ್, ದ ಲಿಟ್ರೇಚರ್ ಇಸ್ ದೇರ್. ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ದ ಆರ್ಕಿಟೆಕ್ಚರ್ ಆಫ್ ಅ ಹೊಯ್ಸಳ ಪೀರಿಯಡ್ is, there is also information about that. ಎಲ್ಲದಕ್ಕೂ ಮಿಗಿಲಾಗಿ, above all those things, ಕನ್ನಡವೇ ಧರ್ಮ. ಅದೇ ಅವರ್ ರಿಲಿಜನ್ ಇಸ್ ಕನ್ನಡ. ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಅಬೋವ್ ಆಲ್ ದೋಸ್ ಥಿಂಗ್ಸ್, ದೇರ್ ಆರ್ ಆಲ್ಸೋ ದ ಹಿಸ್ಟ್ರಿ of the people who struggled, who fought for a Kannada,
ಉಜ್ವಲ ಚರಿತ್ರೆ ಅಂದರೆ ವೆರಿ ಬ್ರೈಟ್ ಚರಿತ್ರೆ ಅಂದರೆ ಅಬೌಟ್ ದಮ್ ದರ್ ಬಯೋಗ್ರಫಿ ದರ್ ಹಿಸ್ಟ್ರಿ ಆರ್ ದೇರ್. ಓಕೆ, ಯಾರದು? ದ ಒನ್ ಹೂ ಸ್ಟ್ರಗಲ್ಡ್ ಆ್ಯಂಡ್ ಹೂ ಫಾಟ್ ಫಾರ್ ಕನ್ನಡ. ಹೋರಾಡು ಅಂದರೆ ಫೈಟ್, ಮಡಿಯೋದು ಅಂದರೆ ದ ಒನ್ ಹೂ ಡೈಡ್ ಬೈ ಫೈಟಿಂಗ್. ಸೊ ವಿ ಹ್ಯಾವ್ ದೋಸ್ ಕೈಂಡ್ ಆಫ್ ಅ ಹಿಸ್ಟ್ರಿ. ಗಂಗರ ರಾಜ್ಯ ಗಂಗಾವಾಡಿ ಎಂದು ಹೆಸರಾಗಿದೆ. ಅಂಡರ್ಲೈನ್ ದಿಸ್, ಗಂಗಾಸ್ ನೇಷನ್ ಇಸ್ ನೇಮ್ಡ್ ಆಸ್ ಅ ಗಂಗಾವಾಡಿ. ಅದರ ಮೊದಲ ರಾಜಧಾನಿ ಕೋಲಾರ. ದ ಫಸ್ಟ್ ಕ್ಯಾಪಿಟಲ್ ಆಫ್ ದಿಸ್ ಇಸ್ ಅ ಕೋಲಾರ. ಅಂಡರ್ಲೈನ್ ದಿಸ್. ಸುಮಾರು ಕ್ರಿಸ್ತಶಕ ಇಸ್ ಅ ಬಿಫೋರ್ ಕ್ರೈಸ್ಟ್ ಹೇಳ್ತಿರಲ್ಲ ಅದು. 500ರ ಹೊತ್ತಿಗೆ, 500 ಇಸ್ ಅ 500. ಕೋಲಾರದಿಂದ, ಫ್ರಮ್ ಕೋಲಾರ, ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ತಂದನು. ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ತಂದನು. ಹಿ ಗಾಟ್ ದ ಕ್ಯಾಪಿಟಲ್ ಸಿಟಿ ಹಿಯರ್. ಅಲ್ಲಿಂದ ಮುಂದಕ್ಕೆ, ಫ್ರಮ್ ದೇರ್ ಮುಂದಕ್ಕೆ, ಫರ್ದರ್ 5 ಶತಮಾನಗಳವರೆಗೆ, ಫಾರ್ 5 centuries, ಅಂದರೆ 10ನೇ ಶತಮಾನದವರೆಗೂ, ಟಿಲ್ 10th century, ಗಂಗರು ಆಳ್ವಿಕೆ ನಡೆಸಿದರು. ದ ಗಂಗಾ ಡೈನಾಸ್ಟಿ ವರ್ ರೂಲಿಂಗ್. ಆಳ್ವಿಕೆ ಇಸ್ ಅ ರೂಲ್. ಸೊ ದೇ ವರ್ ರೂಲಿಂಗ್ ಟಿಲ್ ದ 10th century, ಫ್ರಮ್ ದ 5th century ಇಂದ. So here we stop the first part of Talakaadina vaibhava. I hope you have understood. I am making it little bit smaller because the understanding will be much more easier really. Any doubt, if you find I have left any of the word, please do let me know in the comment section so that I can explain the meaning of those words. Doubt idre comment maadi or write a mail to yashaswikannadavaani@gmail.com. I'll meet you all in the second part of Talakaadina vaibhava very soon. Also make sure that you will watch the playlist of 8th standard Siri Kannada for all the remaining lessons and the exercises. So thank you so much. Share this video with your friends who are struggling to understand the lesson anta helta. I'll meet you very soon. Dhanyavada. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like maadi, share maadi, subscribe maadi. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.